ನ್ಯೂಸ್ಗೆ ಸ್ವಾಗತ. ರುದಿರಮ್ ಅನ್ನೋ ಒಂದು ಆಫೀಷಿಯಲ್ ಒಂದು ಟೀಸರ್ ಅಂತೂ ರಿಲೀಸ್ ಆಗಿದೆ ಅಂತ ಹೇಳಬಹುದು. ರಾಜ್ ಬಿ ಶೆಟ್ಟಿರವರ ಒಂದು ಕನ್ನಡದ ಮೋಸ್ಟ್ ಆ್ಯಕ್ಟರಲ್ಲಿ ದೊಡ್ಡ ಮಟ್ಟಿನ ಒಂದು ಆ್ಯಕ್ಟರಲ್ಲಿ, ಯಾಕಂತಂದರೆ ಒಂದು ಯಾವ ರೀತಿಯ ನಟ ಅಂತ ಹೇಳಿದ್ರೆ ಒಂದು ಮಾಸ್ ನಟ ಅಂತಲೇ ಹೇಳೋದು. ಯಾಕಂತಂದರೆ ಗರುಡ ಗಮನ ವೃಷಭ ವಾಹನ ಅನ್ನೋ ಒಂದು ಮೂವಿಯ ಮೂಲಕ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸೈನಿಂಗ್ ಸ್ಟಾರ್ ಮೂಲಕ ಒಂದು ಎಂಟ್ರಿ ಕೊಟ್ಟಿರುವಂಥ ಒಂದು ನಟರಲ್ಲಿ ರಾಜ್ ಬಿ ಶೆಟ್ಟಿರವರು ಕೂಡ ಒಬ್ಬರು ಅಂತ ಹೇಳೋಷ್ಟೇ. ಅದೇ ರೀತಿಯಲ್ಲಿ ರುದಿರಮ್ ಅನ್ನೋ ಒಂದು ಇವರ ಮೂವಿ ಈಗಾಗಲೇ ಒಂದು ಟೀಸರ್ ಕೂಡ ಒಂದು ರಿಲೀಸ್ ಆಗಿದೆ ಅಂತ ಹೇಳೋಷ್ಟೇ. ಯಾಕೆಂದರೆ ರಾಜ್ ಬಿ ಶೆಟ್ಟಿರವರ ಈಗ ಒಂದು ಮೂವಿ ಇತ್ತೀಚೆಗೆ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಕ್ರೇಜ್ ಒಟ್ಟಿ ಹಾಕಲಿಕ್ಕೆ ಹೊರಟಿದೆ ಅಂತ ಹೇಳೋಷ್ಟೇ. ಯಾಕೆಂದರೆ ಅವರ ನಟನೆಯೇ ಆ ಥರ ಇರುತ್ತೆ. ಯಾಕಂತಂದರೆ ಒಂದು ಡಿಫ್ರೆಂಟ್ ಆಗಿ ಇವರ ಒಂದು ಮೈಂಡ್ ಸೆಟ್ ವರ್ಕ್ ಮಾಡುತ್ತೆ ಅಂತಲೇ ಹೇಳೋಷ್ಟೇ. ಯಾಕೆಂತಂದರೆ ಆ ಲೆವೆಲ್ಗೆ ಇವರು ಒಂದು ಮೂವಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಸ್ಪೆಷಲ್ ಆಗಿ. ಯಾಕಂತೇಳಿದ್ರೆ ಇವರ ಮೂವಿಯಲ್ಲಿ ಏನೋ ಒಂದು ಸ್ಟೋರಿ ಇರುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ, ಯಾಕಂತಂದರೆ ಥ್ರಿಲ್ಲಿಂಗ್, ಮಾಸ್ ಥ್ರಿಲ್ಲಿಂಗ್ ಇರ್ಬೋದು. ಯಾಕಂತಂದರೆ ಒಂದು ಅಷ್ಟು ಸಸ್ಪೆನ್ಸ್ ಇರುವಂಥ ಒಂದು ಮೂವಿಯಲ್ಲಿ ಇವರ ಮೂವಿ ಕೂಡ ಒಂದು ಅಂತ ಹೇಳೋಷ್ಟೇ. ಯಾಕಂತಂದರೆ ಈ ಮೂವಿಯಲ್ಲಿ ಅಷ್ಟರ ಮಟ್ಟಿಗೆ ಒಂದು ಕಾಣದಿದ್ದರೂ ಕೂಡ ಈ ಮೂವಿ 100% ಮೂವಿ ಪಕ್ಕ ಹೇಳ್ತೀನಿ ಬ್ಲಾಕ್ ಮಾಸ್ಟರ್ ಹಿಟ್ ಅಂತೂ 100% ಆಗುತ್ತೆ ಅಂತ ಹೇಳೋಕ್ಕೆ. ಯಾಕೆಂದರೆ ರಾಜ್ ಬಿ ಶೆಟ್ಟಿರವರ ಅಷ್ಟರ ಮಟ್ಟಿಗೆ ಒಂದು ಫ್ಯಾನ್ಸ್ ಬಲಗ ಇದೆ ಅಂತ ಹೇಳಿದ್ರೆ ಗರುಡ ಗಮನ ವೃಷಭ ವಾಹನ ಬಂದ ಮೇಲೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಕೂಡ ಈ ಮೂವಿ ಕೂಡ ದೊಡ್ಡ ಮಟ್ಟಿನಲ್ಲಿ ಒಂದು ಪ್ರಮೋಷನ್ ಮೂಲಕ ಈ ಮೂವಿ ಅಷ್ಟರ ಮಟ್ಟಿಗೆ ಬಂದರೆ ಈ ಮೂವಿ 100% ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ನೋಡೋಣ ಇನ್ನು ಮುಂದಿನ ರೆಸ್ಪಾನ್ಸ್ ಯಾವ ರೀತಿ ಇರುತ್ತೆ ಅದೇ ರೀತಿಗೆ. ಯಾಕಂತಂದರೆ ಈಗಾಗಲೇ ಒಂದು ಅವರ ಫ್ಯಾನ್ಸ್ ಮೂಲಕ ಯಾವ ಥರ ಒಂದು ಅವರಿಗೆ ಇನ್ಸ್ಪಿರೇಷನ್ ಆಗಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಒಂದು ಕಮೆಂಟ್ಸ್ಗಳ ಮೂಲಕವೇ ಅವರಿಗೆ ಒಂದು ದೊಡ್ಡ ಮಟ್ಟಿನ ಒಂದು ಸಪೋರ್ಟ್ ಕೂಡ ಸಿಕ್ಕಿದೆ ಅಂತ ಹೇಳಕ್ಕೆ. ಅದೇ ರೀತಿಯಲ್ಲಿ ಇನ್ನು ಮುಂದಿನ ಹಂತ ಯಾವ ರೀತಿ ಇರುತ್ತೆ, ಅದೇ ರೀತಿಗೆ ಟ್ರೈಲರ್ ಯಾವಾಗ ರಿಲೀಸ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಎಕ್ಸ್ಪ್ರೆಷನ್ ಅಂತ ಹೇಳಕ್ಕೆ. ಯಾಕಂತಂದರೆ ರಾಜ್ ಬಿ ಶೆಟ್ಟಿರವರ ಮೂವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ನೆನಪಾಗೋದು ಅಂತ ಹೇಳಿದ್ರೆ ಗರುಡ ಗಮನ ವೃಷಭ ವಾಹನ. ಯಾಕಂತಂದರೆ ರಿಷಬ್ ಶೆಟ್ಟಿ ಮತ್ತು ರಾಜ್ ಬಿ ಶೆಟ್ಟಿರವರ ಯಾವ ರೀತಿಯ ಒಂದು ಕಾಂಬಿನೇಷನ್ ಆಗಿ ಮೂವಿ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಜೊತೆಗೆ ಹೋಗಿತ್ತು, ಅದೇ ರೀತಿಯಲ್ಲಿ ಈ ಮೂವಿಯಲ್ಲಿ ಕೂಡ ಅದೇ ರೀತಿಯ ಒಂದು ವರ್ಕೌಟ್ ಆಗುತ್ತಾ ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಪ್ರಶ್ನೆ ಅಂತ ಹೇಳಕ್ಕೆ. ಯಾಕಂತಂದರೆ ಅಂಥ ಒಂದು ಸನ್ನಿವೇಶಗಳು ಕೂಡ ಈ ಮೂವಿಯಲ್ಲಿ ಕೂಡ ಬರ್ಬೋದು. ಯಾಕಂತಂದರೆ ಸಸ್ಪೆನ್ಸ್, ಕ್ಯೂರಿಯಾಸಿಟಿ, ಥ್ರಿಲ್ಲಿಂಗ್ ಮೂವಿ ಇರುವಂಥ ಒಂದು ಮೂವಿಯಲ್ಲಿ ಹೆಚ್ಚಾಗಿ ಅದರಲ್ಲಿ ಆ ಒಂದು ಸ್ಟೋರಿಗೆ ಒತ್ತು ಕೊಡಲಾಗುತ್ತೆ ಅಂತ ಹೇಳಕ್ಕೆ. ಯಾಕಂದರೆ ಅಂಥ ಒಂದು ಸ್ಟೋರಿ ಬಂದರೆ 100% ಮೂವಿ ಹಿಟ್ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಒಂದು ಗರುಡ ಗಮನ ವೃಷಭ ವಾಹನದಲ್ಲಿ ಮಾಡಿದರು. ಅದೇ ರೀತಿಯಲ್ಲಿ ಟರ್ಬೋ ಅನ್ನೋ ಒಂದು ಮಲಯಾಳಂ ಮೂವಿಯಲ್ಲಿ ಕೂಡ ಒಂದು ರಾಜ್ ಬಿ ಶೆಟ್ಟಿರವರು ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳಕ್ಕೆ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಈಗ ಒಂದು ರಾಜ್ ಬಿ ಶೆಟ್ಟಿರವರ ಒಂದು ಶೈನಿಂಗ್ ಮೂಲಕ ಒಂದು ದೊಡ್ಡ ಮಟ್ಟಿನಲ್ಲಿ ಪ್ರಚಾರದಲ್ಲಿ ಕೂಡ ಮೂವಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸ್ಪೆಷಲ್ ಆಗಿ ಹೇಳಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ ರಾಜ್ ಬಿ ಶೆಟ್ಟಿರವರ ಒಂದು ಇತ್ತೀಚೆಗೆ ದೊಡ್ಡ ಸಮಯದ ನಂತರ ಮೂವಿ ಬಂದಿದೆ ಅಂತ ಹೇಳಕ್ಕೆ. ಯಾಕೆಂದರೆ ಇಷ್ಟರ ಮಟ್ಟಿಗೆ ಯಾವುದೇ ಒಂದು ಅವರ ತುಂಬಾ ಅಂದರೆ ತುಂಬ ಸಮಯ ಆಗಿತ್ತು. ಆದರೆ ನೋಡೋಣ, ಯಾಕಂದರೆ ಅಷ್ಟು ಸಮಯ ತೆಗೆದುಕೊಂಡರೂ ಕೂಡ ಈ ಮೂವಿ ಒಂದು ಎಷ್ಟರ ಮಟ್ಟಿಗೆ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ಕಲೆಕ್ಷನ್ ಜೊತೆಗೆ ಈ ಮೂವಿ ಒಂದು ಎಷ್ಟರ ಮಟ್ಟಿಗೆ ರೆಸ್ಪಾನ್ಸ್ ಇರುತ್ತೆ ಅನ್ನೋ ಒಂದು ವಿಚಾರ ರಿಲೀಸ್ ಆದ್ಮೇಲೆ ಗೊತ್ತಾಗ್ಬೋದು ಅಂತ ಹೇಳೋಕ್ಕೆ. ಯಾಕಂದರೆ ಈಗಾಗಲೇ ಒಂದು ಅಭಿಮಾನಿಗಳ ಫ್ಯಾನ್ಸ್ನ ಒಂದು ರಿಯಾಕ್ಷನ್ ಯಾವ ಥರ ಇತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮಗೆ ಈಗಾಗಲೇ ಗೊತ್ತಿರ್ಬೋದು. ಯಾಕೆಂದರೆ ದೊಡ್ಡ ಮಟ್ಟಿನ ಒಂದು ಫ್ಯಾನ್ಸ್ ಬಳಗದಿಂದ, ಯಾಕಂದರೆ ಅಷ್ಟರ ಮಟ್ಟಿಗೆ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬಲೇಬೇಕು. ಯಾಕಂದರೆ ಈಗಾಗಲೇ ಒಂದು ಕಮೆಂಟ್ಸ್ ಬಾಕ್ಸ್ ಮೂಲಕ ನೋಡಿದ್ರೆ ಗೊತ್ತಾಗ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಇರೋ ಒಂದು ಫ್ಯಾನ್ಸ್ ಬಳಗ, ಯಾಕಂದರೆ ಒಂದು ಕ್ಯೂರಿಯಾಸಿಟಿ ಹುಟ್ಟು ಹಾಕುವಂಥ ಒಂದು ಸಸ್ಪೆನ್ಸ್ ಹುಟ್ಟು ಹಾಕುವಂಥ ಒಂದು ಮೂವಿಯಲ್ಲಿ ಈ ಮೂವಿ ಒಂದು ಇರ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಇದೆ ಅಂತ ಹೇಳ್ಬೋದು. ನೋಡೋಣ ಯಾವ ರೀತಿಯಲ್ಲಿ ಇನ್ನು ಟ್ರೈಲರ್ನ ರಿಲೀಸ್ ಆದಮೇಲೆ ಖಂಡಿತವಾಗಿ ಈ ಮೂವಿಯ ಮೇಲೆ ಡಿಪೆಂಡ್ ಆಗಿರ್ಬೋದು. ಯಾಕಂತಂದರೆ ಟ್ರೈಲರ್ನಲ್ಲಿ ಒಂದು ಅರ್ಧದಷ್ಟು ಸ್ಟೋರಿ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಕ್ಕೆ. ಯಾಕೆಂದರೆ ಟ್ರೈಲರ್ನ ಮೂಲಕ ಒಂದು ಕ್ರೇಜ್ ಸಿನೆ ಫ್ಯಾನ್ಸ್ನವರಿಗೆ 100% ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ಲ ಮೂವಿಯಲ್ಲೂ ಕೂಡ ಒಂದು ಟ್ರೈಲರ್ನ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಈ ಮೂವಿ ಕೂಡ 100% ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಅಂಥ ಒಂದು ವಿಚಾರಕ್ಕೆ ಇಡೀ ಟೀಮ್ ಚಿತ್ರತಂಡಕ್ಕೆ ನಮ್ಮ ಕಡೆಯಿಂದ ಕೂಡ ದೊಡ್ಡ ಮಟ್ಟಿನಲ್ಲಿ ವಿಶೇಷ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ರಾಜ್ ಬಿ ಶೆಟ್ಟಿರವರ ಯಾರ್ಯಾರು ಒಂದು ಅಭಿಮಾನಿಗಳು ಇದ್ದೀರ ಖಂಡಿತವಾಗಿ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ಮೊದಲಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಫಿಲ್ಮ್ಗೆ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಜೈ ಹಿಂದ್, ಥ್ಯಾಂಕ್ ಯು, ವಂದೇ ಮಾತರಂ.